ಜನಾರ್ದನ್ ಚಿಕ್ಕಣ್ಣ ನಿರ್ದೇಶನದ ಕ್ರೈಮ್ ಸಸ್ಪೆನ್ಸ್ ಥ್ರಿಲ್ಲರ್ ಅಜ್ಞಾತವಾಸಿ ಸಿನಿಮಾ ಓಟಿಟಿಯಲ್ಲಿ ಸ್ಟ್ರೀಮಿಂಗ್ ಆಗಲು ಸಿದ್ಧವಾಗಿದೆ. ಚರ್ಚೆಗಳ ಪ್ರಕಾರ ಇದೇ ತಿಂಗಳು ಮೇನಲ್ಲಿ ಬಿಡುಗಡೆಯಾಗುವ ಸಾಧ್ಯತೆ ದಟ್ಟವಾಗಿದೆ. ಚಿತ್ರದಲ್ಲಿ 90ರ ದಶಕದಲ್ಲಿ ಮಲೆನಾಡಿನ ಭಾಗದ ನಾಲ್ಕೇರಿ ಎಂಬ ಊರಿನಲ್ಲಿ ನಡೆಯುವ ಕೊಲೆ ಮತ್ತು ಅದನ್ನು ಭೇದಿಸುವ ಕಥೆಯನ್ನು ಚಿತ್ರದಲ್ಲಿ ಕಟ್ಟಿಕೊಡಲಾಗಿತ್ತು. ಆ ದಶಕದ ಅವಧಿಯಲ್ಲಿ ಹೊಸದಾಗಿ ಬಂದಿದ್ದ ಕಂಪ್ಯೂಟರ್ಗಳು, ಇಮೇಲ್ ಈ ರೀತಿಯ ವಿಷಯವನ್ನು ಚೆನ್ನಾಗಿ ಬಳಸಿಕೊಂಡು ಚಿತ್ರದ ಕಥೆ ಮಾಡಲಾಗಿತ್ತು. ಕಡಿಮೆ ಬಜೆಟ್ನಲ್ಲಿ ನಿರ್ಮಾಣವಾದ ಅಜ್ಞಾತವಾಸಿ ಸಿನಿಮಾ ಅಬ್ಬರದ ಪ್ರಚಾರವಿಲ್ಲದೆ ಉತ್ತಮ ರೀತಿಯಲ್ಲಿ ಕಲೆಕ್ಷನ್ ಮಾಡಿತ್ತು. ಮಲ್ಟಿಪ್ಲೆಕ್ಸ್ಗಳ ಸಣ್ಣ ಸ್ಕ್ರೀನ್ಗಳಲ್ಲಿ ಪ್ರದರ್ಶನ ಮಾಡಲಾಗಿತ್ತು. ಅಲ್ಲದೆ ಕೆಲವೆಡೆ ಹೌಸ್ಫುಲ್ ಶೋಗಳ ಜೊತೆಗೆ ಚಿತ್ರಕ್ಕೆ ಮಿಶ್ರ ಪ್ರತಿಕ್ರಿಯೆ ಸಿಕ್ಕಿತ್ತು. ಅಲ್ಲದೆ ರಿಲೀಸ್ಗೂ ಮುನ್ನ ಸಿನಿಮಾದ ಓಟಿಟಿ ಹಾಗೂ ಸ್ಯಾಟಲೈಟ್ ರೈಟ್ಸ್ ಸೋಲ್ಡ್ ಆಗಿತ್ತು. ಇತ್ತೀಚೆಗೆ ಜರ್ಮನಿ, ಆಸ್ಟ್ರೇಲಿಯಾ ಸೇರಿದಂತೆ ಕೆಲವು ದೇಶಗಳಲ್ಲಿ ಸಿನಿಮಾ ಬಿಡುಗಡೆಯಾಗಿದೆ. ಚಿತ್ರದಲ್ಲಿ ರಂಗಣ್ಣ ರಘು ಪ್ರಮುಖ ಪಾತ್ರದಲ್ಲಿದ್ದು, ಜೊತೆಗೆ ಪಾವನಗೌಡ, ರವಿಶಂಕರ್ ಗೌಡ, ಸಿದ್ದಿಮೂಲಿಮನಿ ಹಾಗೂ ಶರತ್ ಲೋಹಿತಾಶ್ವ ಚಿತ್ರದ ತಾರಾಗಣದಲ್ಲಿದ್ದಾರೆ. ಜಿ ಸಂಸ್ಥೆಗೆ ಅಜ್ಞಾತವಾಸಿ ಚಿತ್ರದ ಓಟಿಟಿ ಹಾಗೂ ಸ್ಯಾಟಲೈಟ್ ರೈಟ್ಸ್ ಮಾರಾಟವಾಗಿದ್ದು, ಸಿನಿಮಾ ಡಿಜಿಟಲ್ ಪ್ಲಾಟ್ಫಾರ್ಮ್ನ ಜೊತೆಗೆ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುವ ಸಾಧ್ಯತೆ ಇದೆ.